ಹೇಳಿದೆ ಇವಾಗ ಆಲೂ ಬಾಂಬ್ ಅಂದ್ರೆ ಆಲೂ ಸುತ್ತಳಿ ಬಾಂಬ್ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ನಾನು ಮಾಡ್ತಾ ಇರೋದು ಎಕ್ಸ್ಪೆರಿಮೆಂಟ್ ಗೈಸ್ ಅಷ್ಟೇ. ಬನ್ನಿ ಇವಾಗೈತಲ್ಲ ಫಟಾಫಟ್ ಅಂತ ಹೇಳಿ ಇವಾಗ ನಾನು ಏನೇನು ಮಾಡ್ಬೇಕಲ್ಲ ತಿನ್ನಲ್ಲ ಅದನ್ನು ಮಾಡಮಂತ ಏನೋ ಮಾಡೋಕ್ಕೋ ಏನೋ ಮಾಡ್ತೀನಿ ಅನ್ಸ್ಲತ್ತದ. ಬಟ್ ಇರಲಿ, ಎಕ್ಸ್ಪೆರಿಮೆಂಟ್ ಅಂದ್ರೆ ಎಕ್ಸ್ಪೆರಿಮೆಂಟ್ ಥರನೇ ಮಾಡ್ಬೇಕಲ್ಲ ಅದಷ್ಟು ಅಂತ ಹೇಳ್ತಾರೆ. ಎಲ್ಲ ಯೂಟ್ಯೂಬರ್ ಎಲ್ಲ ಚೇಂಜ್ ಅಂತಲ್ಲ ಜೀವನ. ಅದು ಏನೋ ಮಾಡೋಕ್ಕೋಗಿ ಮತ್ತೇನೋ ಆಗಿಬಿಡ್ತು. ನಿಜ ಹೇಳ್ಬೇಕಂದ್ರೆ ನಾನು ಅಂದ್ಕೊಂಡಿದ್ದೆ ಅದು ಹೇಳಿದ್ದೆಲ್ಲ ವರ್ಕ್ ಅದನ್ನು ಮಾಡುವ ಇವಾಗ ನೈಟ. ಯಾಕಪ್ಪ ಅಂದ್ರೆ ನಾನು ನಿದ್ದೆ ಬಂದಿಲ್ಲ, ನೈಟ್ ಟೈಮ್ನೇ ನಾನು ನಿದ್ದೆನೂ ಬರೋಲ್ಲ. ಸ್ನ್ಯಾಕ್ಸ್ ಮಾಡತ್ತೀನಿ, ಅದಕ್ಕೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ ಬೇಕಾಗಿತ್ತು. ಅದಕ್ಕೆ ತೊಗೊಳಕ್ಕೆ ಬಂದಿದೆ ನಮ್ಮ ಹೆಬ್ಬುಳಿ ಹತ್ರ. ಹೆಬ್ಬುಳಿ ಅವ್ರು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಪ್ರೀತಿ ಪ್ರೋತ್ಸಾಹ ಈಗಿರಲಿ ಚಿನ್ನ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಮ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು ಒಮ್ಮೆ ಸಂಜೆ ಸಂಜೆನೇ ಸ್ಟಾರ್ಟ್ ಮಾಡಕತ್ತೀನಿ. ಯಾಕಪ್ಪ ಅಂದರೆ ಇವತ್ತು ಕಾಲೇಜದೆಲ್ಲ ಹೋಗಿದ್ದೆ, ಅಲ್ಲೆಲ್ಲ ಎಕ್ಸಾಮ್ ಸಲುವಾಗಿ ಎಲ್ಲ ಪ್ರಿಪ್ರೇಷನ್ ನಡೆಸ್ಯಾರ. ಸೊ ಅಲ್ಲೇನೂ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಹಂಗಾಗಿ ಜಸ್ಟ್ ಸುಮ್ಮ ತಿರುಗಾಡೋದು ಬರೋದಾಗ್ಯದ. ಇವಾಗ ಬಂದು ರೆಡಿಯಾಗಿನಿ, ಸ್ನಾನ ಮಾಡಿಕೊಂಡು. ಯಾಕಪ್ಪ ಅಂದ್ರೆ ನಮ್ಮದು ಮನೆಯೆಲ್ಲ ಪ್ಯಾಕಪ್ ಮಾಡಬೇಕು. ಇದೆಲ್ಲ ಏನಪ್ಪ ಅಂದರೆ ಇಲ್ಲೆಲ್ಲ ಸೆಟಪ್ ಅದ ನೋಡಿರಿ ನಮ್ಮದು. ನೋಡಿರಿ ಇಲ್ಲಿ ಎಲ್ಲ ಕಂಪ್ಯೂಟರ್ ಸೆಟಪ್ ಅದಲ್ಲ. ಇದೆಲ್ಲ ಪ್ಯಾಕಪ್ ಮಾಡಬೇಕು. ಒಂದೊಂದು ಇವಾಗೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅಲ್ಲಿಗೆ ಬರೋದ್ರೊಳಗೆ ಅಂದರೆ ಈ ಮಂತ್ ಎಂಡಿನೊಳಗೆ ಎಲ್ಲ ಸಾಮಾನುಗಳು ಪ್ಯಾಕ್ ಆಗುತ್ತೆ. ಸಿಕ್ಕಾಪಟ್ಟೆ ಸಾಮಾನುಗಳು ಇಲ್ಲಿ ಮೇಲೆ ಹಿಡಿದು ಎಲ್ಲ ಕಡೆ ಎಲ್ಲ ನನಗೆ ಸಾಮಾನು ಇದಾವೆ. ಇಲ್ಲೆಲ್ಲ ಇಷ್ಟೊಂದು ಬಟ್ಟೆಗಳು ಇನ್ನೂ ಸಿಕ್ಕಾಪಟ್ಟದ. ಇನ್ನು ಹೊರಗಡೆ ಒಂದು ತೊಗೊಟ್ಟಿನಿ, ಸಿಕ್ಕಾಪಟ್ಟೆ ಬಟ್ಟೆಗಳದ. ಎಲ್ಲನೂ ಗಂಟು ಕಟ್ಕೊಂಡು ಬಿಟ್ಟು ಬಿಡತ್ತಳ. ಇನ್ನೂ ಮನೆ ಹುಡುಕಾಡಿಲ್ಲ, ಮನೆ ಹುಡುಕಾಡಮಂತ. ಬನ್ನಿ ಇವಾಗ ಫಡ ಅಂತ ಹೇಳಿದ್ರೆ ಎಲ್ಲ ಪ್ಯಾಕ್ ಮಾಡಮಂತ. ಆ್ಯಂಡ್ ನೈಟ್ ಒಂದು ಏನು ಮಾಡ್ಬೇಕಂತಿಲ್ಲ ಹೋಗ್ಸನ್ ಅಂದ್ರೆ ಸುತ್ತಲಿ ಬಾಂಬ್ ಮಾಡ್ಬೇಕಂತ ಟ್ರೈ ಮಾಡೀನಿ. ಸುತ್ತಲಿ ಬಾಂಬ್ ಮಾಡ್ಬೇಕಂತ ಹೇಳಕ್ಕೆ ಪ್ಲ್ಯಾನ್ ಹಾಕಿನಿ. ಸುತ್ತಲಿ ಬಾಂಬ್ ಅಂದ್ರೆ ಬ್ಲಾಸ್ಟ್ ಮಾಡೋದಲ್ಲ, ತಿನ್ನೋ ಸುತ್ತಲಿ ಬಾಂಬ್ ಮಾಡ್ಬೇಕಂತ ಹೇಳಿದ್ರೆ ಪ್ಲ್ಯಾನ್ ಹಾಕಿನಿ ಗೈಸ್ ತಲೆ ಒಳಗೆ. ಅದಕ್ಕೆ ನೋಡುವ ಅಂತ ಹೆಂಗೆ ಮಾಡ್ಬೇಕನ್ನೋದು ನನಗೆ ಗೊತ್ತದ. ಬಟ್ ಇಲ್ಲಿವರೆಗೂ ಮಾಡಿರಲಿಲ್ಲ. ಇವತ್ತೊಂದಿನ ಟ್ರೈ ಮಾಡೋವಂತ ನನ್ನ ಪ್ಲ್ಯಾನ. ಬನ್ನಿ ಇವಾಗ ಏನೇನಾಗುತ್ತೆ ನೋಡೋಮಂತ. ಫಸ್ಟ್ ಐತಲ್ಲ ಇದು ಪ್ಯಾಕಪ್ ಮಾಡಬೇಕು. ಮೇನ್ ಇರೋದು ಇದನ್ನೈತಲ್ಲ ಇದು ಪ್ಯಾಕಪ್ ಮಾಹಿತಿ ಅಂತ ತಿಳ್ಕೊ. ಆಮೇಲೆ ಐತಲ್ಲ ಕಿಚನ್ ಕಡೆ ಹೋಗಮಂತ. ಕಿಚನ್ದಾಗೂ ಸಿಕ್ಕಾಪಟ್ಟೆ ಸಾಮಾನುಗಳದ. ನಾನು ಒಂದೊಂದೊಂದೊಂದು ಪ್ಯಾಕಪ್ ಮಾಡಮಂತ. ಅಲ್ಲಿ ಮನೆ ಬರೋಣ, ಆ ಮನೆಯೊಳಗೆ ಇಡ್ಲಾಕ ಬರುತ್ತೆ. ಡೈರೆಕ್ಟು ಆ ಕಡೆ ಶಿಫ್ಟ್ ಮಾಡಕ್ಕೆ ಬರುತ್ತೆ. ಆ ಟೈಮ್ದಾಗ ಫಟ ಪ್ಯಾಕಪ್ ಮಾಡೋಕ್ಕಂತೂ ಆಗಲ್ಲ. ಈಗ ಸಣ್ಣಗೆ ಪ್ಯಾಕಪ್ ಮಾಡೋಕ್ಕೆ ಲಾಸ್ಟಿಗೆ ನಮ್ಮ ಹುಡುಗರಿಗೆ ಕರ್ಕೊಂಡು ಮನೆ ಶಿಫ್ಟ್ ಮಾಡೋಕೆ ಬರುತ್ತೆ. ಅದೇ ನಾನು ಪ್ಲ್ಯಾನ್ದಾಗಿದ್ದೀನಿ. ಮನೆ ಇವಾಗ ಬೇಗ ಕಂಪ್ಯೂಟರ್ದೆಲ್ಲ ಸಾಮಾನುಗಳು ಮ್ಯಾಗಿನೆಲ್ಲ ಬಾಕ್ಸ್ಗಳು ತೊಗೊಂಡು ಇವಾಗ ಐತಲ್ಲ ಒಂದೊಂದೊಂದು ಸೆಟ್ ಐತಲ್ಲ ರೆಡಿ ಮಾಡಮಂತ. ಹೇರ್ಸ್ ನೋಡ್ರಿ ಫುಲ್ಲು ಹೇರ್ಸ್ ನೋಡ್ರಿ ಪೂರ. ಇವಾಗ ಸ್ನಾನ ಮಾಡಿನಲ್ಲ ಒಂದು ಸ್ವಲ್ಪ ಸೆಟ್ ಆಗಲ್ಲ, ಸೆಟ್ ಮಾಡ್ಕೋಬೇಕು. ಬನ್ನಿ ಇವಾಗ ಫಟಾಫಟ ಅಂತ ಹೇಳಿದ್ರೆ ಅದನ್ನು ಪ್ಯಾಕಪ್ ಮಾಡಮಂತ. ಪ್ಯಾಕಪ್ ಮಾಡ್ಕೊಂಬಿಟ್ಟು ಪ್ಯಾಕಪ್ ಮಾಡ್ಕೊಳ್ಳೋ ಸಿಗುತ್ತೆ ನಿಮಗೆ. ಪ್ಯಾಕಪ್ ಮಾಡ್ಕೊಳ್ಳೋ ನೋಡಿರಿ. ಹಂಗೆಲ್ಲ ಕಂಪ್ಯೂಟ್ರ್ ಭಾಳ ನಾನೇನೋ ಅನ್ಕೊಂತಿದ್ದೆ ಅಂದರೆ ಸೆಕೆಂಡ್ ಚಾನಲ್ಗೆ ಕಂಟಿನ್ಯೂ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ಮೇನ್ ಚಾನಲ್ಗೆ ಲಾಂಗ್ ವಿಡಿಯೋ ಡೈಲಿ ಆಗ್ಲತ್ತೀನಿ. ಆ್ಯಂಡ್ ಮಿನಿ ವ್ಲಾಗ್ ಹಾಕಬೇಕು ಆ್ಯಂಡ್ ರೀಲ್ಸ್ ಆಗಬೇಕು. ಇಷ್ಟೆಲ್ಲ ಮಾಡೋದ್ರೊಳಗೆ ಐತೆ ನನಗೆ ಟೈಮೇ ಸಿಗಲ್ಗದ. ಹಿಂಗಾಗೈತಲ್ಲ. ಸೊ ನಾನು ಸೆಕೆಂಡ್ ಚಾನಲ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಸಾರಿ. ಆ್ಯಂಡ್ ಮುಂದೆ ಇನ್ನೊಂದು ದಿನದಾಗ ಅದರೊಳಗೆ ಕಂಟಿನ್ಯೂ ವಿಡಿಯೋಸ್ ಮಾಡೋಣಂತ. ಆ್ಯಂಡ್ ದೊಡ್ಡ ಪ್ಲ್ಯಾನ್ ಅದ ಫ್ಯೂಚರ್ದಾಗ. ಇನ್ನೊಂದು 2-3 ತಿಂಗಳದಾಗಂತೂ ಸಿಕ್ಕಾಬಿಟ್ಟು ದೊಡ್ಡ ಪ್ಲ್ಯಾನ್ ಅದ. ಆ್ಯಂಡ್ ದೊಡ್ಡ ಸರ್ಪ್ರೈಸ್ ಅದ ನಿಮಗೆ. ನೀವು ನೋಡಿದ್ರಂದ್ರೆ ಫುಲ್ ಶಾಕ್ ಆಗಿ ಹೋಗ್ತಾರೆ. ಶಾಕ್ ಆ ಥರ ದೊಡ್ಡ ಪ್ರ್ಯಾಂಕ್, ಆ ಥರ ದೊಡ್ಡ ಸರ್ಪ್ರೈಸ್ ಅದ. ಸೊ ಬನ್ನಿ ಮುಂದೆ ನೋಡುವಂತಾರಂತ. ಇವಾಗ ಫಟಾಫಟ್ ಅಂತ ಹೇಳಿ ಇದೆಲ್ಲ ಕ್ಲೀನ್ ಮಾಡ್ತೀನಿ. ಚಂತಾನೆ ಅದೇ ಹೇಳೋದಲ್ಲ. ಬನ್ನಿ ಬೇಗ ಎಲ್ಲ ಕೆಲಸ ಗೈಸ್. ಇವಾಗ ಒಂದಿಷ್ಟು ರೀಲ್ಸ್ ಮಾಡಕತ್ತಿದ್ದೆ. ಅದ್ರ ಅಂತಳಿಕೆ ಅದೇನು ಹೇಳಿದ್ದೆ ಅಲ್ಲಿ ನಿಮಗೆ ಕಂಪ್ಯೂಟ್ರ್ ಎತ್ತಿಡ್ತೀನಿ ಅಂತ ಹೇಳಿದ್ದೆ. ಬಟ್ ಎತ್ತಿಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಎತ್ತಿಡ್ತೀನಿ ವಾಪಸ್. ಬಟ್ ಇವಾಗ ಎತ್ತಿಡ್ಲಿಕ್ಕಾಗಲಿಲ್ಲ. ಯಾಕಪ್ಪ ಅಂದ್ರೆ ಸ್ವಲ್ಪ ಅದು ನಾನಂದ್ರೆ ರೀಲ್ಸ್ ಅದು ಶೂಟ್ ಮಾಡತ್ತಿದ್ದೆ. ಅಂದರೆ ರೀಲ್ಸ್ ಮಾಡಬೇಕಲ್ಲ, ಕಂಟಿನ್ಯೂ ಆಗಬೇಕಲ್ಲ, ರೀಲ್ಸ್ ಶೂಟ್ ಮಾಡತ್ತಿದ್ದೆ. ಆ್ಯಂಡ್ ಅದ್ರ ಜೊತೆ ಐತಲ್ಲ ಒಂದಿಷ್ಟು ಓಕೆ ಗೈಸ್ ರೀಲ್ಸ್ ಶೂಟ್ ಮಾಡತ್ತೆ. ಅದ್ರ ಸಲುವಾಗಿ ಅಂತ ಹೇಳಿ ಎತ್ತಿಡಲಿಲ್ಲ, ವಾಪಸ್ ಬಂದು ಎತ್ತಿಡೋದ. ಆ್ಯಂಡ್ ಗೈಸ್ ಸಿಕ್ಕಾಬಡೆ ಹಸುವಾಗ ನನಗೆ ಅಂದರೆ ಹೊಟ್ಟೆ ಹಸ್ದದ. ಅದ್ರ ಸಲುವಾಗಿ ಐತಲ್ಲ ಹೊರಗಡೆ ಹೋಗಿ ಸ್ವಲ್ಪ ಏನಾದರೂ ತಿಂದು ಬರುವಾಗ ಐತಲ್ಲ ಅದು ನಾನು ಏನಾದ್ರು ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದ್ನೆ ನಿಮಗೆ. ಆ ಸ್ನ್ಯಾಕ್ಸಿಗೆ ಬೇಕಾಗಿರ್ತಕ್ಕಂಥ ಐಟಮ್ಗಳು ತೊಗೊಂಬರಮಂತ. ಎಕ್ಸ್ಗೋ ಗೈಸ್ ಇವಾಗ ಹೋಗುವ. ಸಿಕ್ಕಾಬಡೆ ಹಸುವಾಗ್ಯದ. ಒಂದು ಎಷ್ಟು ಸಮೋಸ ತಿಂದು ಬರ್ಬೇಕಂತ ನನ್ನ ಪ್ಲ್ಯಾನ್ದಾಗಿದ್ದೀನಿ. ನೋಡುವ ಗೈಸ್ ಏನಾಗುತ್ತೆ ಅನ್ನೋದು. ಸಮೋಸ ತಿಂದುಬಿಟ್ಟು ಆಮೇಲೆ ಥರ ಬರುವಾಗ ನಾನು ಏನೇನು ಬೇಕು ಸಾಮಾನುಗಳು ಅವನ್ನೆಲ್ಲ ಎತ್ಕೊಂಬರ್ಮಂತ. ಬನ್ನಿ ಹೋಗಿಬಿಟ್ಟು ಸಮೋಸ ತೊಗೊಂಡು ಇಲ್ಲ ಸಮೋಸ ಇಲ್ಲ ವಡಾಪಾವ್ ಏನಾದರೂ ಒಂದು ತಿಂದು ಬರೋಮಂತ. ಗೈಸ್ ಸಿಕ್ಕಾಬಡೆ ಹಸುವಾಗ್ಯದ. ಅಷ್ಟು ಏನಾದ್ರು ತಿಂದು ವಾಪಸ್ ಬಂದು ಆಮೇಲೆ ಕೆಲಸ ಮಾಡ್ಕೊಂಬಿಟ್ಟು ಇವತ್ತು ರಾತ್ರಿ ಏನಾಗಲಕ್ಕ ಇದೆಲ್ಲ ಪ್ಯಾಕಪ್ ಮಾಡ್ಬೇಕು. ಅಷ್ಟೇ ನಾನು ತಲೆಗಿರೋದು ಪ್ಯಾಕಪ್ ಬನ್ನಿ
ಬಟ್ಟೆ ಅಂದ್ಬಿಟ್ಟು ಉಳಿದಿದ್ದೆಲ್ಲ ಪ್ಯಾಕಪ್ ಮಾಡ್ಬೇಕಷ್ಟೇ. ಗೈಸ್ ಅಲ್ಲಿಂದ ಇವಾಗ ಇಲ್ಲಿ ಹೊರಗಡೆ ಹೋಗಿ ವಡಪ್ಪ ತಿಂದ ಸಿಕ್ಕಾಬಡೆ ಹಸುವಾಗಿತ್ತು ಅದ್ರ ಸಲಿಂದ. ಆ್ಯಂಡ್ ಅಲ್ಲಿಂದ ಇಲ್ಲಿ ನಮ್ಮ ಹೆಬ್ಬುಲಿ ಹತ್ರ ಬಂದೀನಿ. ಯಾಕಪ್ಪ ಅಂದರೆ ನಾನು ಸ್ನ್ಯಾಕ್ಸ್ ಮಾಡತ್ತೀನಲ್ಲ, ಅದಕ್ಕೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ ಬೇಕಾಗಿತ್ತು, ಅದಕ್ಕೆ ತೊಗೊಳಕ್ಕೆ ಬಂದಿದೆ ನಮ್ಮ ಹೆಬ್ಬುಲಿ ಹತ್ರ. ಹೆಬ್ಬುಲಿ ಅವ್ರು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಹೀಗಿರಲಿ ಚಿನ್ನ, ಥ್ಯಾಂಕ್ ಯು. ಮತ್ತೆ ಅವ್ರ ಹುಡುಗಿಗೆ ಹೇಳ್ತಾನೆ ನೋಡ್ರಿ ಗೈಸ್, ಅವ್ರ ಹುಡುಗಿಗೆ ಮೆಸೇಜ್ ಆಗಿಬಿಡ್ತಾನೆ. ನಮ್ಮ ಹುಡುಗೇ ಅವ್ರ ಹುಡುಗಿಗೆ ಮೆಸೇಜ್ ಆಗಿಬಿಡೋ, ಬರೀ ಇದೆ ಎಲ್ಲ ಮಂದಿ ಇದೇ ಆಗಿಬಿಟ್ಟದ. ಮನೆ ಅವು ಪಡ ಅಂತ ಹೋಗಮಂತ ಮಳೆ ಬರೋದಾಗ್ತದ, ಪಟ್ನ ಮನೆ ಸೇರ್ಕೊಳ್ಳೋಮು, ಮನೆ ಲೆಟ್ಸ್ ಹೋಗುವ ಇವಾಗ. ಗೈಸ್ ಅಲ್ಲಿಂದ ಇವಾಗ ಹೊರಗಡೆ ಹೋಗಿ ಶಿಸ್ತಾಗಿ ತಗೊಳ್ಳೋ ಒಂದಿಷ್ಟು ವಡಪಾವ ಆ್ಯಂಡ್ ಮತ್ತೇನಂತಾರೆ ಸಮೋಸ ತಿಂದು ಬಂದೀನಿ. ಆ್ಯಂಡ್ ಬಂದು ಒಂದಿಷ್ಟು ಈ ಕಡೆ ಸೈಡ್ ರೈಸ್ ಇಟ್ಕೊಂಡಿನಿ. ಆ್ಯಂಡ್ ಈ ಕಡೆ ಸೈಡ್ ಐತೆ ಆಲೂಗಡ್ಡೆ ಕುದಿಲಕ್ಕೆ ಇಟ್ಟಿದ್ದೆ. ಆಲೂಗಡ್ಡೆ ಅಂತೂ ಬಾಯ್ಲ್ ಆಗ್ಯದ. ಅದನ್ನು ಇವಾಗ ಮುಂದೆ ಹೇಳಿದೆ ಇವಾಗ ಆಲೂ ಬಾಂಬ್ ಅಂದರೆ ಆಲೂ ಸುತ್ತಳಿ ಬಾಂಬ್ ಮಾಡಕತ್ತೀನಿ. ಅದ್ರ ಸಲುವಾಗಿ ಅದಕ್ಕೆ ಏನೇನು ಆಗಬೇಕು, ಏನೇನು ಮಾಡ್ಬೇಕು, ಹೆಂಗೆಲ್ಲ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಒಂದೊಂದಾಗಿ ನೀವು ಮಾಡುವಂತಿರ್ತಾರೆ. ಟೇಸ್ಟಿ ಆದರೆ ನಿಮ್ಗೆ ರೆಸಿಪಿ ಬಗ್ಗೆ ಹೇಳ್ತೀನಿ, ಇಲ್ಲಾಂದ್ರೆ ರೆಸಿಪಿ ಬಗ್ಗೆ ಹೇಳಲ್ಲ. ಯಾಕಪ್ಪ ಅಂದ್ರೆ ನಾನು ಮಾಡ್ತಾ ಇರೋದು ಎಕ್ಸ್ಪೆರಿಮೆಂಟ್ ಗೈಸ್ ಅಷ್ಟೇ. ಬನ್ನಿ ಇವಾಗ ಐತಲ್ಲ ಫಟಾಫಟ್ ಅಂತ ಹೇಳಿದ್ರೆ ಇವಾಗ ನಾನು ಏನೇನು ಮಾಡ್ಬೇಕಲ್ಲ ತಿನ್ನಲ್ಲ ಅದನ್ನು ಮಾಡಮಂತ ಆಲೂ ಸುತ್ತಲಿ ಬಾಂಬ್ ತಿನ್ನೋದು. ಅದ್ರ ಸಲುವಾಗಿ ಬನ್ನಿ ಇವಾಗ ಆಲೂಗಡ್ಡೆ ಅಂತೂ ಇವಾಗ ಬಾಯ್ಲ್ ಆಗ್ಯದ. ಅದನ್ನೈತಲ್ಲ ಇವಾಗ ಫಟಾಫಟ್ ಅಂತೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಣ್ಣ ಒಂದೊಂದು ಅರ್ಥ ಮಾಡ್ಕೊತ ನಿಮ್ಗೆ ತೋರಿಸ್ತಿಂತ ಗೈಸ್. ಇವಾಗ ಆಲೂಗಡ್ಡೆನ ಹೇಳಿದ್ನಲ್ಲಿ ನಿಮ್ಗೆ ಅದನ್ನು ಮ್ಯಾಶ್ ಮಾಡಕತ್ತೀನಿ. ಶಿಸ್ತು ಕುದಿಸ್ಕೊಂಡಿನಿ. ಅದನ್ನೈತಲ್ಲ ಆಲೂಗಡ್ಡೆನ ಮ್ಯಾಶ್ ಮಾಡತ್ತೀನಿ. ನಾನು ಫಸ್ಟಿಗೆ ಅಂದ್ಕೊಂಡಿದ್ದೆ ಪನ್ನೀರ್ ಹಾಕ್ಯಾರೆ ಆಲೂ ಬಾಂಬ್ ಮಾಡ್ಬೇಕಂತ ಹೇಳಿದ್ರೆ, ಅಲ್ಲ ಪನ್ನೀರ್ ಹಾಕಿ ಸುತ್ತಲಿ ಬಾಂಬ್ ಮಾಡ್ಬೇಕಂತ ನನಗೆ. ಬಟ್ ಅದು ಯಾಕೋ ಬ್ಯಾಡ್ ಅನ್ಸ್ಕೇರಿ ಮತ್ತೆ ತಪ್ಪಿಸೈತಲ್ಲ ಆಲೂಗಡ್ಡೆಯಿಂದ ಮಾಡಕತ್ತೀನಿ. ಬನ್ನಿ ಇವಾಗ ಶಿಸ್ತಾಗಿ ಇದನ್ನು ಮ್ಯಾಶ್ ಮಾಡಬೇಕು. ಒಂದು ಸ್ವಲ್ಪ ಇದು ಬಿಡಾರ್ದೆ ಚೆಂದಾಗಿ ಮ್ಯಾಶ್ ಆಯ್ತು ಅಂತ ತಿಳ್ಕೊ. ಅದಕ್ಕೈತೆಲ್ಲ ಮಸಾಲೆಗಳು ಆ್ಯಡ್ ಮಾಡಬೇಕು. ಯಾವ ಮಸಾಲೆ ಅಂದರೆ ಏನು ಜಾಸ್ತಿ ಅಂತ ಏನು ಮಸಾಲೆ ಇಲ್ಲ, ನಾರ್ಮಲ್ ಮನೆಯಾಗ ಏನು ಇರ್ತದೆ ಅದೇ ಹಾಕೋದು. ಖಾರ ಉಪ್ಪು ಮಸಾಲೆ ಯಾವ್ಯಾವ ಇರ್ತದೆ ಅಷ್ಟೇ ಹಾಕೋದು. ನಿಮ್ಗೆ ಬೇಕು ಅದೇ ಬೇಕು ಇದೇ ಬೇಕಂತಿಲ್ಲ, ಯಾಕಂದರೆ ಎಕ್ಸ್ಪೆರಿಮೆಂಟ್ ಮಾಡಕತ್ತಿದ್ದು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋದು ಇದ್ರೊಳಗೆ. ಆ್ಯಂಡ್ ಇದಕ್ಕೊಂದಿಷ್ಟು ಧನ್ಯ ಪುಡಿ ಹಾಕತ್ತೀನಿ. ನಾನು ಮನ್ಸಿಗೆ ಬಂದು ಹಾಕತ್ತೀನಿ. ಟೇಸ್ಟ್ ಆದ್ರೆ ಮಾಡಿರ್ತೀವತ್ತಿಲ್ಲ ಅಂದ್ರೆ ಬೇಡ ತಿಳ್ತೀನಿ ಅಷ್ಟು. ಚಿಕನ್ ಮಸಾಲ ಏನೋ ಮಾಡೋಕ್ಕೋ ಏನೋ ಮಾಡ್ತೀನಿ ಅಂತ ಅನ್ಸ್ಲಾಗ್ತದ. ಬಟ್ ಇರಲಿ, ಎಕ್ಸ್ಪೆರಿಮೆಂಟ್ ಅಂದರೆ ಎಕ್ಸ್ಪೆರಿಮೆಂಟ್ ಥರನೇ ಮಾಡ್ಬೇಕಲ್ಲ, ಅದಷ್ಟು ಅಂತ ಹೇಳ್ತಾರೆ ಮಾಡತ್ತೀನಿ. ಮತ್ತು ಅದರೊಳಗೆ ಗರಂ ಮಸಾಲ ಇದನ್ನೈತಲ್ಲಿ ಚೆಂದಾಗಿ ಮ್ಯಾಶ್ ಮಾಡ್ಕೊಂಡು ಮತ್ತೆ ಈಗ ನೆನಪಿಲ್ಲ ಗೈಸ್ ಅದೆಲ್ಲ ಕಲಿಸ್ಕೊಂಡು ಈ ಥರ ಮಾಡಿಕೊಂಡು ಅದನ್ನು ಎಣ್ಣೆ ಒಳಗೆ ಬಿಟ್ಟು ನೋಡ್ತೀನಿ. ಒಟ್ಟ ಆಗ್ತಾನೆ ಇಲ್ಲ ಅದು. ಆಲೂ ಬಾಂಬ್ ಮಾಡ್ಬೇಕಂತ ಏನೋ ಭಾಳ ಪ್ಲ್ಯಾನ್ ಅಂದ್ಕೊಂಡಿದ್ದೆ ನಾನು. ಏನೋ ಆಲೂ ಬಾಂಬ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ನೋಡೋಕೆ ಇಲ್ಲಿ ನೋಡ್ರಿ ನಮ್ಮ ಕುಮಾರನು ಬಂದಿರ್ತಾನೆ. ಆಲೂ ಬಾಂಬೆ ಆಗ್ತಿಲ್ಲ, ಆಲೂ ಬಾಂಬ್. ಅದಕ್ಕೆ ಫಟಾಫಟ ತೆಳಗೆ ಈ ಸದ್ದ ಆಲೂ ಬಾಂಬ್ ಕ್ಯಾನ್ಸಲ್. ಇದನ್ನೇ ಐತಲ್ಲ ಆಲೂಗಡ್ಡೆ ಪಲ್ಯ ಮಾಡಿಬಿಡ್ತೀನಿ. ಆಲೂಗಡ್ಡೆ ಪಲ್ಯ ಸದೈತಲ್ಲಿ ಪಾಣಿ ಹೊಡ್ಬಿಡ್ತೀನಿ ಅಷ್ಟೇ. ನನಗಂತೂ ಮಿಕ್ಕಿತ್ತು, ನಿಂತು ಮಾಡೋಕ್ಕಾಗಲ್ಲ. ಬನ್ನಿ ಫಟಾಫಟ ಅಂತೇಳಿ ಆಲೂಗಡ್ಡೆ ಪಲ್ಯ ಮಾಡುವಂಥ ಈ ಎಣ್ಣೆನ ಸಿಪ್ ಮಾಡಿ ಮತ್ತೆ ಅದ್ರಾಗ ಸಿಪ್ ಮಾಡಿಬಿಟ್ಟು ಆಮೇಲೆ ಐತಲ್ಲ ಅದರೊಳಗೆ ಐತಲ್ಲ ಆಲೂಗಡ್ಡೆ ಪಲ್ಯ ಮಾಡಿ ಮುಗಿಸ್ಬಿಡೋ ಮತ್ತೆ ಎಂಡ್ ಅಷ್ಟೇ. ಬನ್ನಿ ಫಟಾಫಟ ಮಾಡ್ತಾನೆ. ಅದೇ ಏನು ಮಾಡೋಕೆ ಬರಲಿ, ಮಿಕ್ಕಿ ಐದು ಗೈಸ್ ನಮ್ಗೆ ಇಷ್ಟೊತ್ತನೇ ಎಲ್ಲ ಕಷ್ಟಪಟ್ಟು ಏನೋ ಮಾಡಿ ನಿಮ್ಮ ಕೂಡ ಒದರಾಡಿ ಮಾಡಕತ್ತಿದ್ದೆ. ಬಟ್ ಎಲ್ಲ ವೇಸ್ಟ್ ಆಯಿತು. ಬನ್ನಿ ಫಟಾಫಟ ಮಾಡ್ಬೋದು. Walking alone, the streets are empty. The only thing I can see is my own silhouette. ಗೈಸ್ ಇವಾಗ ಅದು ಏನೋ ಮಾಡೋಕೆ ಹೋಗಿ ಮತ್ತೇನೋ ಆಗಿಬಿಡ್ತು. ನಿಜ ಹೇಳ್ಬೇಕಂದ್ರೆ ನಾನು ಅಂದ್ಕೊಂಡಿದ್ದೆ ಅದು ಒಂದೇನೋ ನನ್ನ ತಲೆಯೊಳಗೆ ಐಡಿಯಾ ಬರೋಕತ್ತದ, ಅದು ಮಾಡ್ಬೇಕಂತ ಅನ್ಸ್ಲಾಗತ್ತದ. ಬಟ್ ಅದು ಯಾವ ಥರ ಮಾಡ್ಬೇಕು ಅನ್ನೋದೇ ಐಡಿಯಾನೇ ಬರಲಾಗ್ಯದ. ನೆಕ್ಸ್ಟ್ ಟೈಮ್ ಐತಲ್ಲ ಪನ್ನೀರ್ ಹಾಕಿ ಮಾಡಮಂತ. ಯಾಕಂದ್ರೆ ಆಲೂಗಡ್ಡೆಯನ್ನು ಆಗಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೈತಲ್ಲ ಏನೋ ಒಂದು ಮಾಡಿ ಇಟ್ಟಿನಿ. ಬೆಳಗ್ಗೆ ಈ ಥರ ಆಲೂ ಪರಾಟ ಮಾಡ್ಕೊಂಡು ತಿನ್ಬೇಕನ್ನೋ ನಾನು ಪ್ಲ್ಯಾನ್ದಾಗಿದ್ದೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀನೋ ಏನೋ ನನಗೆ ಗೊತ್ತಿಲ್ಲ. ಎದ್ರೆ ಮಾತ್ರ ಆಲೂ ಪರಾಟ ಮಾಡ್ಕೊಂಡು ತಿಂತೀನಿ ಅಷ್ಟೇ ಗೈಸ್. ಇವಾಗ ಮಸ್ತ್ ಮಸಾಲೆ ರೈಸ್ ಮಾಡ್ಕೊಂಡಿದ್ದೆ, ಅದನ್ನೇ ಏಕ್ ನಂಬರ್ ತಿಂದಿನಿ. ನಿಜ ಹೇಳ್ಬೇಕಂದ್ರೆ ತಗೋಬೇಡ. ಅದರ ಜೊತೆ ಲಾಸ್ಟಿಗೆ ಒಂದು ಸ್ವಲ್ಪ ಈಗ 1 ಗಂಟೆ ಆಗ್ಯದ, 1:30 ಗಂಟೆ ಆಗ್ಯದ, 1:30 ಆಗ್ಯದ ನೈಟ ಮಧ್ಯರಾತ್ರಿ. ಇವಾಗ ಒಂದಿಷ್ಟು ಚಹಾ ಮಾಡ್ಕೊಂಡು ಕುಡ್ಲೇತೀನಿ. ಯಾಕಂದ್ರೆ ಚಹಾ ಕುಡಿಯಂಗಾಯ್ತು. ಸೊ ಹಾಲು ತಂದಿಟ್ಟಿದ್ದೆ ನಾನು ಮಧ್ಯಾಹ್ನ ಸಂಜೆ ಬರುವಾಗ. ಅದರ ಸಲುವಾಗಿ ಮತ್ತು ಆಫೀಸ್ ಐತಲ್ಲ ಅದು ಹೇಳಿದ್ದೆಲ್ಲ ವರ್ಕ್ ಅದನ್ನು ಮಾಡುವ ಇವಾಗ ನೈಟ. ಯಾಕಪ್ಪ ಅಂದ್ರೆ ನಾನು ನಿದ್ದೆ ಬಂದಿಲ್ಲ. ನೈಟ್ ಟೈಮ್ನೇ ನಾನು ನಿದ್ದೆನೂ ಬರೋಲ್ಲ. ಫಟಾಫಟ್ ಅಂತೇಳಿ ಇದೇನು ಲೇಟ್ ಆಗೋಲ್ಲ, ಭಾಳ ಬೇಗ ಆಗುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಂಡು ಅದನ್ನು ನೈಟಲ್ಲಿ ಪ್ಯಾಕ್ ಮಾಡಿಬಿಟ್ಟು ಮತ್ತು ಮುಂದಿನ ಕೆಲಸ ಮಾಡೋದು ಅಷ್ಟೇ. ಮುಂದಿನ ಕೆಲಸ ಎಲ್ಲಕ್ಕೆ ನೀವು ವಿಡಿಯೋ ಎಡಿಟ್ ಮಾಡೋದು ಮತ್ತು ಮಲ್ಕೊಂಡ್ಬಿಡೋದು ನೈಟೇ. ಅದಕ್ಕೆ ಬನ್ನಿ ಗಾಯ್ಸ್ ಇವಾಗ ಐತಲ್ಲ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಎಲ್ಲಕ್ಕೆ ಅದನ್ನೆಲ್ಲ ಕಿತ್ತಿ
ಮತ್ತು ವಾಪಸ್ ಬಾಕ್ಸ್ ಒಳಗೆ ಹಾಕಿಡಬೇಕು. ಯಾಕಂದ್ರೆ ಶಿಫ್ಟ್ ಮಾಡೋ ಟೈಮ್ದಾಗ ಏನೂ ಯಾವುದು ಡ್ಯಾಮೇಜ್ ಆಗಬಾರ್ದು. ಮೇನ್ ಇರೋದೇ ಅವೇ. ಯಾಕಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟಿನೂ ಅದಾವೆ ಇವು. ಈ ಸ್ಕ್ರೀನ್ ಆಗಿರ್ಬೋದು ಆ್ಯಂಡ್ ಇದು CPU ಇದೇನಂತಾರಪ್ಪ ಅದೇ ಆಗಿರ್ಬೋದು. ಇವೆಲ್ಲ ಸ್ವಲ್ಪ ಮೇನ್ ಚೀಸ್ಗಳು. ಅದ್ರ ಮ್ಯಾಲೆ ನೋಡ್ರಿ ಎಷ್ಟು ಕೆಟ್ಟ ಹೊಲಸು ಹಾಕಿನಂದ್ರೆ ಸಿಕ್ಕಾಪಟ್ಟೆ ಹೊಲಸು ಮಾಡಿಬಿಟ್ಟಿನಿ. ಏನೇನು ಉಳಿಸಿಲ್ಲ. ನಂದು ಎಲ್ಲ ವರ್ಕಿನೂ ಏನೇನು ಸಾಮಾನುಗಳದಲ್ಲ ಎಲ್ಲ ಥರದ್ದು ಇಲ್ಲೇ ಹೋಗಟ್ಟದು. ಒಂದೇ ಟೇಬಲ್ ಅಲ್ಲ ಮನ್ಯಾಗ. ಸೊ ಅದ್ರ ಸಲುವಾಗಿ ಒಂದೇ ಟೇಬಲ್ ಅದ, ಹೆಚ್ಚಿಗೆ ಏನಿಲ್ಲ ಅಂತೇಳಿ ಅದ್ರ ಮೇಲೆ ಹೋಗ್ಕೊಡ್ತೀನಿ. ಇನ್ಮೇಲಿಂದ ಹಂಗಾಗಲ್ಲ. ನೆಕ್ಸ್ಟ್ ಮನೆಗೆ ಯಾವ ಮನೆಗೆ ಹೋಗ್ತೀನಿಲ್ಲ, ಸ್ವಲ್ಪ ಚಲೋದು ಎಲ್ಲ ಕಡೆ ಮಾಡ ಆ್ಯಂಡ್ ಎಲ್ಲ ಕಡೆ ಸ್ವಲ್ಪ ಏನಾದರೂ ಇಡೋ ಥರ ಜಾಗ ಇತ್ತ ಅಂಥ ಮನೆ ನೋಡೋಮಂತ ನೋಡ್ಕೊಳಕ್ಕೆ ಆ ಮನೆಗೆ ಹೋಗ್ಮಂತಿದ್ರೆ ಏನೂ ಇಲ್ಲ. ಈ ಮನೆ ಒಳಗೆ ಸಿಗಿ ಹಾಕಕ್ಕೆ ಹ್ಯಾಂಗ್ ಮಾಡೋಕ್ಕೂ ಒಂದೇನು ಸಾಮಾನು ಇಲ್ಲ, ಅಂದರೆ ಜಾಗ ಇಲ್ಲ. ಅದು ಒಂದೇ ಅದು ಹ್ಯಾಂಗರ, ಬಟ್ಟೆ ಹ್ಯಾಂಗರ, ಅದರೊಳಗೈತೆ ನಾನು ಬಟ್ಟೆಗಳು ಹಿಡಿಸೋದೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಬರೀ ಅದೊಂದು ತೋರಿಸ್ತೀನಿ ಬರ್ರಿ ಮನೆ. ಈ ಮನೆ ನಂಗೆ ಯಾಕೆ ಕಂಫರ್ಟೇಬಲ್ ಆಗಲ್ಲ ಇದು ಅನ್ನೋದು. ಇದು ಐತಲ್ಲ, ಇದು ಎದಕ್ಕೆ ಮಾಡಿದ್ರಂದ್ರೆ ನಮ್ಮ ಇವದವ್ರು ಇವು ಸಾಮಾನ್ಯಗಳು ಇಡೋ ಸಲ ಅಂತಲಕ್ಕೆ ಇದು ಮಾಡಿದ್ರು ಸಾಮಾನ್ಯದು ನಿಜ ಹೇಳ್ಬೇಕಂದ್ರೆ. ಬಟ್ ನಾನು ಬಟ್ಟೆ ಇಡೋಕೆ ಎಲ್ಲಿ ಜಾಗ ಇಲ್ಲ ಸಲುವಾಗಿ ಇದೆಲ್ಲ ಬಟ್ಟೆ ತುಂಬ್ಯದ. ಇನ್ನು ಇದೆಲ್ಲ ತುಂಬಿತ್ತು, ಅವೆಲ್ಲ ಹೊರಗೆ ಎಲ್ಲೆಲ್ಲ ಬಿದ್ದವ, ಎಲ್ಲೆಲ್ಲ ಹೊಲಕ್ಕೇನು ನೋಡಿ. ಇಲ್ಲಿಷ್ಟು ಇಲ್ಲಿ ನೋಡಿ, ಇಲ್ಲಿ ಫುಲ್ ಇದು ಒಂದೇ ಹ್ಯಾಂಗರ ಫುಲ್ಲು ತುಂಬ ಹೋಗಿಬಿಟ್ಟದ. ಆ್ಯಂಡ್ ಐತಲ್ಲ ಇಲ್ಲಿಷ್ಟು ಅರ್ಬಿಗಳು ಎಲ್ಲ ಕಡೆ ಅಲ್ಲೆಲ್ಲ ಇದ್ರ ಮೇಲೆ ಒಂದಿಷ್ಟು ಅರ್ಬಿಗಳು ಕೊಟ್ಟಿನಿ. ಎಲ್ಲ ಕಡೆ ಒಂದಿಷ್ಟು ಅರ್ಬಿಗಳು ಬಿದ್ದು ಅದೈತಲ್ಲ ಸ್ವಲ್ಪ ಮಾಡೋಕ್ಕಿಲ್ಲ ಇದೆ. ಅದ್ರ ಸಲುವಾಗಿ ನಾನು ಇದೇ ಮೇನ್ ಕಂಫರ್ಟೇಬಲ್ ಆಗಲಿದೆ ನನಗೆ. ಇನ್ನೂ ಸದಾ ನೀವು ಮನೆಗೆ ಹೋಗೋಣ ಒಂದು ದೊಡ್ಡ ಅಲ್ಮಾರಿ ತಗೋಬೇಕು. ಯಾಕಪ್ಪ ಅಂದ್ರೆ ನನಗೆ ಕಂಫರ್ಟೇಬಲ್ ಆಗಂಗೆ ಒಟ್ಟು ಬಟ್ಟೆಗಳು ಇಡ್ಬೇಕು ನಾನು. ಸೊ ಎಲ್ಲಿ ಬೇಕಾದಲ್ಲಿ ಹೆಂಗೆ ಬೇಕಾದಂಗೆ ಹೋಗ್ಕೊಟ್ಲಾಕತ್ತೀನಿ. ಸೊ ನಮ್ಗೆ ಆಗ್ಲಾರ್ದಿದ್ದು ಸ್ವಲ್ಪ ಚೆಂದಾಗೆ ರೆಡಿ ಮಾಡಿ ಮನೇನ ಚೆಂದಾಗಿ ಅವೆಲ್ಲ ಸಾಮಾನು ಇಡ್ಬೇಕಂತ ನನ್ನ ಪ್ಲ್ಯಾನ. ಆ್ಯಂಡ್ ಇವೆಲ್ಲ ಬಾಕ್ಸ್ಗಳು ತೆಗಿದ್ದೀನಿ. ಇವಾಗ ಐತಲ್ಲ ಈ ಬಾಕ್ಸ್ ಒಳಗೆ ಐತಲ್ಲ ಅವೆಲ್ಲ ಕಂಪ್ಯೂಟರ್ ಸಾಮಾನುಗಳನ್ನು ಪ್ಯಾಕ್ ಮಾಡೋದು ಅಷ್ಟೇ ಕೆಲಸ. ಕೆಚ್ಕೋ ಫಟ ಅಂತೇಳಕ್ಕೆ ಅವೆಲ್ಲ ಇದೆಲ್ಲ ಪ್ಯಾಕ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಬನ್ನಿ. ಬೆಳಗ್ಗೆನೋ ಹಾಲು ಪರೋಟ ಮಾಡ್ಕೋಬೇಕು. ಅದರದ್ದೆಲ್ಲ ಡೋ ರೆಡಿ ಅದ. ಅದನ್ನು ಏನೋ ಮಾಡಿದೆ ಅದರದ್ದು ಡೋದು ಹಾಲು ಪರೋಟ ಮಾಡ್ಕೊಂಡು ಸಟ್ಟಣ ಸಪಾಸಟ್ ಮಾಡಿಬಿಟ್ಟು ಕಾಲಿಸ್ಕೊಂಬಂದು ನಾಳೆ ಬೆಳಗ್ಗೆ. ಬನ್ನಿ ಇವಾಗ ಫಟ ಅಂತೇಳಿ ಎಲ್ಲ ಕ್ಲೀನ್ ಮಾಡಮಂತ. ಅದೆಲ್ಲ ಈ ಸದ್ದು ನೈಟ್ನ ಒಟ್ಟು ಕ್ಲೀನ್ ಮಾಡ್ಬೇಕು ಅಷ್ಟೇ ನನ್ನ ತಲೆಗೆ ಇರೋದು. ಬನ್ನಿ ಗೈಸ್, ಇವಾಗ ಮತ್ತೆ ಬೆಳಗ್ಗೆ ಆಗ್ಯದ. ಬೆಳಗ್ಗೆ ತನಕ ನಾನು ಏನೂ ಮಾಡಿರಲಿಲ್ಲ. ರಾತ್ರಿ ಎಲ್ಲ 3 ತನಕ ಕುಂತ್ಕರೆ ಅದೆಲ್ಲ ಕ್ಲೀನ್ ಮಾಡಿ ಪ್ಯಾಕಪ್ ಮಾಡಿ ಇಟ್ಟಿನಿ. ಏನೇನು ನಮ್ಮೆಲ್ಲ ಸಾಮಾನುಗಳಿದ್ವಲ್ಲ ಇವೆಲ್ಲ ಪ್ಯಾಕಪ್ ಮಾಡಿ ಅಂತ ಇಟ್ಟಿನಿ. ಈಗ ಡೈರೆಕ್ಟ್ ಇವಾಗ ಬೆಳಗ್ಗೆ ಆಗ್ಯದ. ಆ್ಯಂಡ್ ಇಷ್ಟೊತ್ತನ ಏನು ಮಾಡಿದೆ ಅಂದ್ರೆ ನಿನ್ನೆ ರಾತ್ರಿ ಮಾಡಿಟ್ಟಿದ್ದೆ ನೋಡೋದು. ಏನೋ ಒಂದು ಮಾಡೋಕ್ಕೂ ಏನಾಗಿತ್ತಲ್ಲ ಅದು ಅದರದ್ದು ಪರೋಟ ಮಾಡೀನಿ ಗೈಸ್. ಇಲ್ಲಿ ಪರೋಟ ಪ್ಯಾಕ್ ಮಾಡ್ಕೊಂಡಿನಿ ನಮ್ಮ ದಂಡುಪಾಳ್ಯ ಗ್ಯಾಂಗಿಗೆ ಅಂತ ಹೇಳಿಕೆರೆ. ಯಾಕಪ್ಪ ಅಂದ್ರೆ ಕಸದಿಂದ ರಸ ಮಾಡೋದು, ಅಂದರೆ ಕಸ ಅನ್ನೋದು ಅಂದರೆ ನಿನ್ನೆ ನೈಟ್ ಮಾಡಿಟ್ಟಿದ್ದೆಲ್ಲ ಅದನ್ನೇ ಐತೆಲ್ಲ ಚಲೋ ಅದೇ ನೋಡಿದ್ರೆ ಚಲೋ ಇತ್ತು. ಅದನ್ನೇ ಪರೋಟ ಮಾಡ್ಕೊಂಡಾಯ್ತು. ಆಲೂ ಪರೋಟ ಆಗುತ್ತೆ ತಲೆಗೆ. ಆಲೂ ಪರೋಟ ಮಾಡ್ಕೊಂಡಕ್ಕೆ ಹೊಂಟಿನಿ. ಬನ್ನಿ ಅವಾಗ ಫಟಾಫಟ ಅಂತಳಕ್ಕೆ ನಾಳೆ ವಿಡಿಯೋದಾಗ ಸಿಗ್ತೀನಿ ನಿಮಗೆ. ಅದನ್ನು ಅವ್ರದ್ದೆಲ್ಲ ರಿಯಾಕ್ಷನ್ ಯಾವ ಥರ ಇತ್ತು ಅನ್ನೋದೆಲ್ಲ ನಾಳೆ ವಿಡಿಯೋದಾಗ ನೋಡಿರಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಮಾಡೋ ಸಮಯ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.